ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತೇನಪ್ಪ ಪ್ಲ್ಯಾನ್ ಅಂದರೆ ನಮ್ಮ ಫ್ಯಾಮಿಲಿಯವರೆಲ್ಲ ಟ್ರಿಪ್ ಹೋಗೋಣ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ನಾವು ಫಸ್ಟು ಧರ್ಮಸ್ಥಳ ಹೋಗಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯದಿಂದ ಟೈಮ್ ಇದ್ದರೆ ಬೊಲ್ಲೆ ಫಾಲ್ಸ್ ಮುಗಿಸ್ಕೊಂಡು ಅಲ್ಲಿರೋ ಇಡುಪೆ ಫಾಲ್ಸ್ ನೋಡ್ಕೊಂಡು ಬರೋಣ ಅಂತ. ಲಾಸ್ಟ್ ಟೈಮ್ ಏನು ಇದು ಬೊಳ್ಳೆ ಫಾಲ್ಸ್ ಹತ್ತಕ್ಕಾಗಿರಲ್ವಾ B6ಅಲ್ಲಿ, ಅದನ್ನ ಈ ಸಲ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಬಟ್ ಈ ಸಲ ಫ್ಯಾಮಿಲಿ ಇರೋದ್ರಿಂದ ಅದೊಂಚೂರು ಭಯ ಇದೆ. ಸೊ ನೋಡೋಣ ಬನ್ನಿ. ಸೊ ನಮ್ಮ ಫಾರ್ಚುನರ್ ಬಗ್ಗೆ ಹೇಳ್ಬೇಕಂದ್ರೆ ಇದು 4x4 ಇದೆ ಆ್ಯಂಡ್ ಆಟೋಮೆಟಿಕ್. ಏನು ಹೋದ್ಸಲ B6ಅಲ್ಲಿ ಹೋಗಿ ಒಂದು 70 ಸಾಕಾಗಿರಲಿಲ್ಲ ಅಲ್ವಾ ಬೊಳ್ಳೆ ಫಾಲ್ಸಲ್ಲಿ. ಅದನ್ನು ಈ ಸಲ ಹತ್ಸಕ್ಕೆ ಟ್ರೈ ಮಾಡೋಣ ಅಲ್ಲಿಗೆ ಹೋದರೆ, ಬಿಕಾಸ್ ಈ ಸಲ ಫ್ಯಾಮಿಲಿ ಜೊತೆ ಹೋಗ್ತಿರೋದು. ಕ್ಲೀನಾಗಿ ತೊಳೆದು ನಿಲ್ಸಿದ್ದೀನಿ, ಬಟ್ ಇನ್ನು ಶುರುನೇ ಮಾಡಿಲ್ಲ. ನಮ್ಮ ತುಮಕೂರಲ್ಲಿ ಆಗಲೇ ಮಳೆ ಬರೋ ಥರ ಆಗಿದೆ. $3:15 ಆಗಿದೆ. ನೋಡೋಣ, ಇನ್ನು ಬೇಗನೆ ಹೋಗ್ತೀವಿ. ಇವಾಗ ಹಾಸನ ಹತ್ರ ಇದ್ದೀನಿ. ತುಮಕೂರು ಹತ್ರ ಫುಲ್ ಮಳೆ ನೋಡಿ, ಚಿಕ್ಕಮಗಳೂರು ಫುಲ್ಲು ಮಳೆ ಅಂದ್ಕೊಂಡ್ರೆ ನೋಡಿದ್ರೆ ಇಲ್ಲಿ ನಯಾ ಪೈಸಾ ಮಳೆ ಇಲ್ಲ. ನೋಡಿ ಹೆಂಗಿದೆ ನೋಡಿ, ಟೈಮ್ ಕರೆಕ್ಟಾಗಿ 7 ಗಂಟೆ ಇದೆ. 7 ಗಂಟೆ ಆದ್ರೂ ಕತ್ತಲಾಗಿಲ್ಲ. ಇನ್ನೇನು ಧರ್ಮಸ್ಥಳ ಹತ್ತತ್ರ ಇದ್ದೀವಿ, ಆದರೆ ಕತ್ತಲೆ ಆಗಿಲ್ಲ ಇನ್ನು. ಒಳ್ಳೆ 5 ಗಂಟೆನೋ 5:15 ಅನ್ನೋ ಥರ ಇದೆ. ಕರೆಕ್ಟಾಗಿ 255 ಕಿಲೋಮೀಟ್ರ್ ಬಂದಿದ್ದೀವಿ ತುಮಕೂರಿಂದ. ಫೈನಲಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಧರ್ಮಸ್ಥಳ. ಕರೆಕ್ಟಾಗಿ ಹೋಗೋ ಕಾಲಿಗೆ ಕರ್ಕೊಂಡು ಬಿಟ್ಟಿದ್ದೀನಿ. ನೋಡಿ, ನಮ್ಮ ಆನೆ ಹತ್ತು ಕೊಟ್ಟಿಲ್ಲ ಮೇಲೆ ಅಷ್ಟೇ. ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಏನಾದರೂ ಒಂದು ಹೊಸ ಮಾಡ್ತಿರ್ತಾರೆ. ನೋಡಿ ಫಿಟ್ಟಿಂಗ್ ಮಾಡಿ ಸಕ್ಕತ್ತಾಗಿದೆಯಪ್ಪ ನೋಡೋದಕ್ಕಂತ. ಹೊರಗಡೆ ನೋಡಿ ಎ ಸಿ ಎಲ್ಲ ಇದೆ. ಎ ಸಿ ಅಂತೆ, ಸ್ನ್ಯಾಕ್ಸ್ಗಳಿದೆ. ಆರಾಮಾಗಿ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂದರೆ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ನಾವು, ಅಷ್ಟು ಲಕ್ಸುರಿಯಸ್ ಆಗಿದೆ. ಇವಾಗ ಊಟಕ್ಕೆ ಬಂದ್ವಿ. ಎಲ್ಲಿಂದ ಎಲ್ಲೇ ಹೋದರೂ ಧರ್ಮಸ್ಥಳದಲ್ಲಿ ಸಿಗೋ ಊಟ ಅಷ್ಟು ಟೇಸ್ಟ್ ಎಲ್ಲೂ ಸಿಗಲ್ಲ. ಆ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು, ಆ ಪಾಯಸ, ಅಪ್ಪಪ್ಪಪ್ಪ. ಸೊ ಆಸ್ ಯು ಆಲ್ ನೋ, ಇಟ್ ಇಸ್ ಫಾರ್ಚುನರ್. ತುಂಬ ಕುಡಿಯುತ್ತೆ. ಏನಂದರೆ 8-9 ಕೊಟ್ಟರೆ ಹೆಚ್ಚು ನಾಲೆಜ್. ಸೊ ಕರೆಕ್ಟಾಗಿ 319 ಕಿಲೋಮೀಟರ್ಸ್ ಆಗಿದೆ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಇಲ್ಲಿ ಹಾಲ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಮೊದಲೇ ರೂಮ್ಸ್ ಎಲ್ಲ ಬುಕ್ ಮಾಡಿದ್ದೀನಿ. ಇವಾಗ ಇದೊಂದು ಕಾಫಿ ಕುಟ್ಕೊಂಡು ಹೋಗೋಣ ಬನ್ನಿ. ಯಾರೋ ಚೆನ್ನಾಗಿದೆ ಇಲ್ಲಿ, ಲೇಟ್ ನೈಟು ಓಪನ್ ಆಗಿತ್ತು. ನೋಡಿ ರೂಮ್ಸ್ ಚೆನ್ನಾಗಿದೆಯಪ್ಪ, ನನಗಂತೂ ಇಷ್ಟ ಆಯಿತು. ಸಿಂಪಲ್ಲಾಗಿ ಕ್ಲೀನಾಗಿದೆ. ನೋಡಿ, ಇವ್ರು ಯಾರೋ ಗೋವಾದಿಂದ ಬಂದಿದ್ದಾರೆ. ಕ್ರೇಟಾ ಇವಿಲಿ ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು. ತುಂಬ ಫ್ರೀ ಇತ್ತು, ತುಂಬ ಬೇಗ ಆಗೋಯ್ತು ದರ್ಶನ ಅಂತೂ. ತುಂಬ ಚೆನ್ನಾಗಾಯಿತು. ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ. ಹಿಂದ್ಗಡೆ ಫಾರೆಸ್ಟು, ಅದ್ರ ಮೇಲ್ಗಡೆ ಫಾಗು. ಸೊ ಫೈನಲಿ ವಿ ಆರ್ ಇನ್ ಇಡುಪೆ. ನೋಡಿ ಹೆಂಗೆ ವೆಲ್ಕಮ್ ಮಾಡ್ತಿದೆ. ನೀಟಾಗಿ ಒಂದು ಆಫ್ ರೋಡ್ ಆಯಿತು. ನಮ್ಮ ಕಾರು ನಿನ್ನೆ ಏನು ಸ್ವಲ್ಪ ಗಲೀಜಾಗಿತ್ತು, ಇವತ್ತು ಕಂಪ್ಲೀಟಾಗಿ ಗಲೀಜಾಗಿತ್ತು. ನೋಡಿ ಅದೇ ಕೆಸರು ಅಲ್ಲೇ ಬಂದಿದ್ದು. ಚೂರ ಹೋಗ್ಬೇಕು ನಾವು. ಮಾಡ ನೋಡಿ ಹಿಂಗಿದೆ. ಸೊ ನಾವೀಗ ನಡ್ಕೊಂಡು ಹೋಗ್ತಿರೋದು ಇಡುಪೆ ವಾಟರ್ ಫಾಲ್ಸಿಗೆ. ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ, ಬಟ್ ಈ ಸಲ ಫ್ಯಾಮಿಲಿಯವ್ರನ್ನ ಕರ್ಕೊಂಬಂದಿದ್ದೀನಿ. ಬೀಚ್ ಇಲ್ಲ ಅಂದರೆ ಸಾಕಪ್ಪ.
ಮತ್ತು ಮೇಯ್ನ್ ನೀರು ಇರಬೇಕು, ಇಲ್ಲಾಂದರೆ ಅವ್ರ ಹತ್ರ ಬೈಸ್ಕೊಬೇಕು ಇಂಥ ಫಾಲ್ಸಿಗೆ ಕರ್ಕೊಂಬಂದಿದ್ದೀಯ ಅಂತ. ಸೊ ಫೈನಲಿ ದಿಡುಪೆ ಫಾಲ್ಸಿಗೆ ಬಂದ್ವಿ. ನೀರೇನು ಅಷ್ಟೊಂದಿಲ್ಲ, ಆವ್ರೇಜ್ ಆಗಿದೆ ಅಷ್ಟೇ. ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು ಬರ್ಬೇಕಾದ್ರೆ ಇಳಿದು ಹೋಗಿಲ್ಲ ಆಟ ಆಡ್ಕೊಂಡು ಹೋಗೋಣ. ಫಸ್ಟು 4x4 ಹಾಕ್ಕೊಂಬಿಡೋಣ. ಇದು ಆ್ಯಕ್ಚುಲಿ ನಾನೆಲ್ಲ ವೀಡಿಯೋ ಮಾಡಿದ್ದು, ನನ್ನ ತಂಗಿ ಮಾಡಿದ್ದು. ಅವಳಿಗೆ ರೋಡ್ ಮಾಡಮ್ಮ ಅಂತ ಕೊಟ್ಟರೆ ಫುಲ್ಲು ಡ್ಯಾಶ್ಬೋರ್ಡ್ ಮಾಡಿದ್ದಾಳೆ. ಅವಳಿಗೂ ಭಯ ಪಾಪ, ಅಷ್ಟು ಅಪ್ಪಿದೆ ಇಲ್ಲಿ. ನೋಡೋಣ ಬನ್ನಿ. ಕಟ್ಟಾಗಿಲ್ಲ ನಮ್ಮ ಗಾಡಿ ಇಲ್ಲಿ. ನೋಡಿ ಇಲ್ಲೇ ಕಚ್ಕೊಂಡಿದ್ದು ನಮ್ಮ B6. ನಮ್ಮ ಆನೆ ಹತ್ಬಿಡ್ತು. ಈ ಅಪ್ಪನ ಹತ್ತಿದ ತಕ್ಷಣ ನನಗೆ ಫುಲ್ ಕಾನ್ಫಿಡೆನ್ಸು, ಏಳಲ್ಲಿ ಎಂಥ ಅಪ್ ಬಂದರೂ ನಮ್ಮ ಗಾಡಿ ಹತ್ತುತ್ತೆ ಅಂತ. ನೋಡಿ ಫಾಲ್ಸ್ ಮುಂದೆ ಇದ್ದೀವಿ, ಯಾರಿದ್ದಾರೆ ನೋಡಿ. ಸೊ ನಾನು ಕಳ್ಸಲ್ಲಿ ಸ್ಟೇ ಬುಕ್ ಮಾಡಿದ್ದೆ. ನೋಡಿ ಇದೆ ನಮ್ಮ ರೂಮ್, ಚೆನ್ನಾಗಿದೆ, ಆದರೆ ಒಂಚೂರು ರೆನೋವೇಟ್ ಮಾಡಬೇಕು. ಸೊ ನೋಡಿ ನೈಟ್ ವ್ಯೂ ಇದು ಹೆಂಗಿದೆ ಅಂತ. ಬೆಳಿಗ್ಗೆ ಡ್ರೋನ್ ಶಾಟ್ ಹಾಕ್ತೀನಿ. ಸೊ ಇದು ರೂಮಿಂದ ವ್ಯೂ ನೋಡಿ, ಬೆಟ್ಟ ಗುಡ್ಡ. ನಾನು ಆ್ಯಕ್ಚುಲಿ ಲೇಟಾಗಿದ್ದೆ, 9 o'clock ಆಗಿಬಿಟ್ಟಿದೆ ಇವಾಗಲೇ. ಬೆಳಗ್ಗೆ ಎಲ್ಲ ಹೇಳ್ತಿರೋದು ತುಂಬ ಚೆನ್ನಾಗಿತ್ತು ಅಂತ. ಫುಲ್ ಫಾಗ್ ತುಂಬ್ಕೊಂಡಿತ್ತಂತೆ. ಒಳ್ಳೆ ಲೊಕೇಶನಲ್ಲಿದೆ ಇದು, ಕಳಸ ಹತ್ರ. ಸೂಪರಾಗಿದೆ ರೆಕಾರ್ಡ್ ಮಾತ್ರ. ಹೊರಟಿದೆ ಈ ಮನಸ್ಸು ಕೈ ಜಾರಿ, ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ, ಮನಸಾರೆ ಮನಸೋತಿದೆ. ಸೊ ಫೈನಲಿ ಕ್ಯಾತನ್ಮಕ್ಕಿ ಹತ್ರ ಬಂದಿದ್ದೀವಿ. ಇಲ್ಲೇ ಕಾರ್ ನಿಲ್ಲಿಸಿ ಹೋಗಬೇಕು. ಅದೇ ದಾರಿ, ಹಿಂಗೆ ಸೀದಾ ಹೋಗ್ಬೇಕು. 4x4 ಜೀಪ್, ಎಲ್ಲೋ ಬೋರ್ಡ್ ಇದೆ ಅದನ್ನು ನೋಡಿ ಹೆಂಗಿದೆ ದಾರಿ. ಇಲ್ಲಿ ಹೆಂಗೆ ಹಾಯ್ ಅಂತಾರೆ ಅಂದರೆ, ಇವರೊಂದ್ಸಲ ಹಾರನ್ ಹೊಡಿತಾರೆ, ಆ ಕಡೆಯಿಂದ ಹಾರನ್ ಹೊಡಿದ್ರೆ ಹಾಯ್ ಅಂದಂಗೆ. ಚೆನ್ನಾಗಿದೆ ಅಲ್ಲ ನೋಡಿ, ಏನು ಕಮ್ಯುನಿಕೇಟ್ ಮಾಡ್ತಾರೆ. ಅದಕ್ಕೆ ಟ್ರಾಫಿಕ್ ಆಗಲ್ಲ ಇಲ್ಲಿ. ನಮ್ಮ ಗಾಡಿಗಳಿದೆಲ್ಲ ಹತ್ತುತ್ತವೆ, ಆದರೆ ಟೈರೆಲ್ಲ ಮರ್ತ್ಬಿಡ್ಬೇಕು ನಾವು ಇಲ್ಲೆಲ್ಲ ತೊಗೊಂಬಂದರೆ. ನೋಡಿ ಹೆಂಗಿದೆ ಕಲ್ಲು. ಈ ಸಲ ಕ್ಯಾತನ್ಮಕ್ಕಿಗೆ ಬಂದಾಗ ಬಿಸಿಲು ಮತ್ತು ಮಳೆ ಎರಡೂ ನೋಡಿದೆ ನಾನು. ನೋಡಿ ವಿತಿನ್ 15 minutesಲ್ಲಿ ಹಿಂಗೆ ವೆದರ್ ಚೇಂಜ್ ಆಯಿತು. 3 ದಿನ ಮಳೆ ಇರಲಿಲ್ಲ. ಇವತ್ತು ನಾವು ವಾಪಸ್ ಹೊರಟಿದ್ದೀನಿ. ಇವತ್ತು ನೋಡಿ ಮಳೆ ಹೆಂಗೆ ಬರ್ತಿದೆ ಅಂತ. ಸಕ್ಕತ್ತಾಗಿದೆ ಇವತ್ತಂತೂ ವೆದರ್. ಚೆನ್ನಾಗಿರೋದು ಈ ಸಲ ನೋಡಿ, ಗಿಣ್ಣೆಲ್ಲ ಸಿಕ್ತು. ಕಾಫಿ ಅಂತೂ ಸೂಪರಾಗಿರುತ್ತೆ. ನೋಡಿ ನಮ್ಮ ಸಾಫ್ಟಿ ವಿತ್ ಮಂಚ್. ನಮ್ಮ ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ. ಬರ್ಗರು, ಫ್ರೈಸು, ಗಾರ್ಲಿಕ್ ಬ್ರೆಡ್ ಮತ್ತು ಸ್ಯಾಂಡ್ವಿಚ್. ವಾಪಸ್ ತುಮಕೂರಿಗೆ ಬರ್ತಾ ಇದ್ದೀವಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ ರೋಡು ಅಂತ. ನಾನು ಯೂಶ್ವಲಿ ರೋಡಲ್ಲಿ ಬರ್ತಿರ್ಲಿಲ್ಲ ಮುಂಚೆ, ತುಂಬ ಕೆಟ್ಟಾಗಿದೆ ರೋಡು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಒಂದು 2-3 ಟೈಮ್ಸಿಂದ ಈ ರೋಡಲ್ಲಿ ಬರ್ತಿದ್ದೀನಿ ಚಿಕ್ಕಮಂಗ್ಳೂರಿಗೆ ಹೋದಾಗೆಲ್ಲ. ಸಕ್ಕತ್ತಾಗಿದೆ ಊರು. 831 kilometers ಆಯಿತು ಈ ಟ್ರಿಪ್ ಕೊಟ್ಟಿರೋದು. ಮೈಲೇಜ್